ಹೆಲೋ ವಿದ್ಯಾರ್ಥಿಗಳೇ, ಉಮಾಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸೊ ನಮ್ಮ KR ಹೊಸ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಒಂದು ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಬೆಂಗಳೂರಿಗೆ ಕರೆದಿದ್ರು ನಮ್ಮ KE ಅವರು. ಆದರೆ ಆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಯಾರು ಅಟೆಂಡ್ ಆಗಿದ್ರಲ್ಲ ಅವರು ಮತ್ತೆ ಹೋಗೋದು ಬೇಕಾಗಿಲ್ಲ. ಹಾಗೆಯೇ ಯಾರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಟೆಂಡ್ ಆಗಿದ್ದಿಲ್ಲಲ್ಲ ಅವರು ಮತ್ತೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಬಂದು ತಮ್ಮ ಡಾಕ್ಯುಮೆಂಟ್ಸ್ನ ಮೂಲ ದಾಖಲೆಗಳನ್ನು ತೊಗೊಂಬಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಬೇಕಂತ ಡೇಟನ್ನು ಎಕ್ಸ್ಟೆಂಡ್ ಮಾಡಿದರು. ಹಾಗೆಯೇ ಅದರ ಹಿಂದಿನ ಒಂದು CET ರ್ಯಾಂಕನ್ನು ಏನು ಬಿಟ್ಟಿದ್ರಲ್ಲ, ಸ್ವಲ್ಪ ಜನದು ಒಂದು CET ರ್ಯಾಂಕು ಬಂದಿದ್ದಿಲ್ಲ. ಹೌದಾ, ಸ್ವಲ್ಪ ಜನದು ಏನೋ ಓಪನ್ ಆಗದೆ ಇರೋದು, ಮತ್ತು ಏನೋ ಒಂದು ಕೆಟಗರಿ ಅಥವಾ ಒಂದು ರಿಸರ್ವೇಷನು ತಮ್ಮ ಕೆಟಗರಿ ತೋರಿಸ್ತಾ ಇದ್ದಿಲ್ಲ. ಅಂದರೆ ಒಂದು ರೂರಲ್ ಆಗಿರ್ಬೋದು, ಒಂದು ಕನ್ನಡ ಮೀಡಿಯಂ ಆಗಿರ್ಬೋದು, ಹಾಗೆಯೇ ಒಂದು ಕ್ಯಾಸ್ಟ್ ಇನ್ಕಮ್ RD ನಂಬರ್ ಆಗಿರ್ಬೋದು, ಸ್ವಲ್ಪ ಮಿಸ್ಟೇಕ್ಸ್ ಇದ್ದವು. ಹಾಗೆಯೇ ಸ್ವಲ್ಪ ಜನ ನಂದು ಕನ್ನಡ ಮೀಡಿಯಂ ಅಪ್ಲಿಕೇಶನ್ ಫಾರ್ಮಲ್ಲಿ ಇದೆ, ಬಟ್ ಈ ಒಂದು CET ಮೊನ್ನೆ ಬಿಟ್ಟಿರೋ ಒಂದು ಲಿಂಕಲ್ಲಿ ಒಂದು ಕನ್ನಡ ಮೀಡಿಯಂ ಅಂತ ಬಂದಿಲ್ಲ. ಹಾಗೆಯೇ ನನ್ನ ಕನ್ನಡ ಮೀಡಿಯಂ ಇದೆ, ಬಟ್ ನಾನು ಅಪ್ಲಿಕೇಶನಲ್ಲಿ ತೋರಿಸಿಲ್ಲ. ಬಟ್ ನನಗೆ ಇವಾಗ ಕನ್ನಡ ಮೀಡಿಯಂ ಡಾಕ್ಯುಮೆಂಟ್ಸ್ ಇದ್ದಾವೆ, ಯಾವ ಥರ ಅಪ್ಲೋಡ್ ಮಾಡಬೇಕಂತ ತುಂಬ ಜನ ಕೇಳ್ತಿದ್ರು. ಸೊ ಹಾಗೆಯೇ ನಾನು ಒಂದು ಅಪ್ಲಿಕೇಶನ್ ಫಾರ್ಮು ಕಳೆದೋಗಿದೆ, ಇಂಥ ಒಂದು ಕ್ವಶನ್ಸ್ ಎಲ್ಲ ಕೇಳ್ತಿದ್ದಲ್ಲ ವಿದ್ಯಾರ್ಥಿಗಳು. ಇವಾಗ ಒಂದು ಸೊಲ್ಯೂಷನ್ ಬಿಟ್ಟಿದ್ದಾರೆ ನಮ್ಮ KE ಅವರು. ಹಾಗೆ ನಿಮಗೆ ಯಾವುದೇ ಥರದ ಒಂದು ನಿಮ್ಮ ಡಾಕ್ಯುಮೆಂಟ್ಸ್ ಬಗ್ಗೆ ಅಥವಾ ನಿಮ್ಮದು ಒಂದು ಏನೇ ಒಂದು ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ ಡೌಟ್ಸ್ ಇದ್ದರೆ ನೀವು ಡೈರೆಕ್ಟಾಗಿ KE ಅವ್ರಿಗೆ ಮೇಲ್ ಮಾಡ್ಬೋದು. ಹಾಗೆಯೇ ಒಂದು ಕಾಂಟ್ಯಾಕ್ಟ್ ನಂಬರ್ ಮುಖಾಂತರ ಕೂಡ ನೀವು ಹೇಳ್ಬೋದು. ನೀವು ಯಾವಾಗ ಒಂದು ಮೇಲ್ ಮಾಡ್ತಿರಲ್ಲ KE ಅವ್ರಿಗೆ, ನಿಮ್ಮದು ಒಂದು ಏನೋ ಕೊರತೆ ಇದ್ದಾಗ ಅವರು ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾರೆ. ರೆಸ್ಪಾನ್ಸ್ ಅಂದರೆ ರಿಪ್ಲೈ ಕೊಡೋಲ್ಲ, ಅದು ಏನು ನೀವು ಕೇಳಿರ್ತಾರೆ ಲಿಂಕ್ ಬಿಡ್ರಿ ಅಂತಂದು. ಹೋದ್ಸಲ ಒಂದು ವಿದ್ಯಾರ್ಥಿಗಳು ತುಂಬ ಜನ ಕೇಳಿದ ಏನಂದರೆ ಒಂದು BSc ನರ್ಸಿಂಗ್ ಅಪ್ಲಿಕೇಶನ್ ಫಾರ್ಮ್ನ ಮತ್ತೆ ಎಕ್ಸ್ಟೆಂಡ್ ಮಾಡಿ ಡೇಟನ್ನು ಅಂತ ಕೇಳಿದ್ರು. ಹಾಗೆಯೇ ಒಂದು ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಆಗ್ತಿದ್ದಿಲ್ಲ, ಹಾಗೆಯೇ ಕನ್ನಡ ಮೀಡಿಯಮು ತೋರಿಸ್ತಿದ್ದಿಲ್ಲ. ಸೊ ಈ ಥರ ಒಂದು ಕುಂದು ಕೊರತೆಗಳನ್ನು ಅವ್ರು ಮತ್ತೆ ಇಮೇಲ್ ಮಾಡ್ತಿದ್ರು. ಇಮೇಲ್ ಮಾಡಿದಾಗ ಆ ಒಂದು ಲಿಂಕನ್ನು ಬಿಡ್ತಿದ್ರು. ಸೊ ಅದೇ ರೀತಿಯಲ್ಲಿ ಇವಾಗ ಒಂದು ಸ್ಪೋರ್ಟ್ ರ್ಯಾಂಕನ್ನು ಬಿಟ್ಟಿದ್ದಾರೆ. ಯಾರ್ದು ಒಂದು ರಿಸಲ್ಟ್ ಚೆಕ್ ಮಾಡೋಕ್ಕೆ ಬರಲಿಲ್ಲ ಅವ್ರಿಗೆ ಮತ್ತೆ ಒಂದು ಸ್ಪೋರ್ಟ್ ರ್ಯಾಂಕನ್ನು ಬಿಟ್ಟಿದ್ದಾರೆ. ನಿಮ್ಮ ಒಂದು ಡೇಟ್ ಆಫ್ ಬರ್ತು ಹಾಗೆ ನಿಮ್ಮ CET ನಂಬರ್ ಮುಖಾಂತರ ಸ್ಪೋರ್ಟ್ ರ್ಯಾಂಕ್ ಚೆಕ್ ಮಾಡ್ಕೋಬೋದು. ಹಾಗೆಯೇ ಯಾರೊಂದು ಅಪ್ಲಿಕೇಶನ್ ಫಾರ್ಮ್ ಕಳೆದೋಗಿದೆ ಅಥವಾ ಮತ್ತೇನಾದರೂ ಒಂದು ರಿಸರ್ವೇಷನ್ ಆದಂಥ ಒಂದು ಕನ್ನಡ ಮೀಡಿಯಂ ಆಗಿರ್ಬೋದು, ಹಾಗೆ ರೂರಲ್ ಆಗಿರ್ಬೋದು, ಹೈದರಾಬಾದ್ HK ಕರ್ನಾಟಕ ಆಗಿರ್ಬೋದು. ಸೊ ಈ ಥರ ಒಂದು ನಿಮ್ಮ ಡಾಕ್ಯುಮೆಂಟ್ಸ್ನ ಮತ್ತೆ ರೀಪಡೆದುಕೊಳ್ಳೋಕ್ಕೆ ಮತ್ತೆ ಏನೋ ಒಂದು ಡಾಕ್ಯುಮೆಂಟ್ಸ್ ಆ್ಯಡ್ ಮಾಡೋಕ್ಕೆ ಆಪ್ಷನ್ ಎಡಿಟಿಂಗ್ ಆಪ್ಷನ್ ಬಿಟ್ಟಿದ್ದಾರೆ ನಮ್ಮ KE ಅವರು. ಡೌಟ್ಸ್ ಇದ್ದಾಗ ಮೇಲ್ ಮಾಡಿದಾಗ ಅವ್ರ ರೆಸ್ಪಾನ್ಸ್ ಲಿಂಕನ್ನು ಮತ್ತೆ ರೀಓಪನ್ ಮಾಡಿ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ತಾರೆ. ಯಾವುದೇ ವಿದ್ಯಾರ್ಥಿಗಳು KCETಯಿಂದ ಒಂದು ಎಕ್ಸಿಟ್ ಆಗೋದು ಅಥವಾ ಒಂದು ಏನೋ ತಪ್ಪಿನಿಂದ ಎಕ್ಸಿಟ್ ಆಗಬಾರ್ದು ಅಂತಂದು ನಮ್ಮ KE ಅವರು ಎಷ್ಟು ಸಲ ಆದರೂ ಲಿಂಕನ್ನು ಬಿಡ್ತಾರೆ. ಸೊ ಮಾಡಬೇಕಾಗಿದ್ದು ಒಂದೇ ಒಂದು, ಅದನ್ನು ಇಮೇಲ್ ಮಾಡಬೇಕಾಗತ್ತೆ. ಸೊ ಅದೇ ಮುಖಾಂತರ ತುಂಬ ಜನ ಒಂದು ಇಮೇಲ್ ಮಾಡಿದ ನಂತರ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಒಂದು ನಿನ್ನೆ ಹೋಗಿದಾರಲ್ಲ ಡಾಕ್ಯುಮೆಂಟ್, ಇವತ್ತಿಂದ ಸ್ಟಾರ್ಟ್ ಆಗಿದೆ ಡಾಕ್ಯುಮೆಂಟ್ ವೆರಿಫಿಕೇಷನ್. ಸೊ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಏನೇನು ಕೊರತೆಗಳಿದಾವಲ್ಲ, ಸೊ ಈ ಅಪ್ಲಿಕೇಶನ್ ಫಾರ್ಮ್ ಒಂದು ಏನು ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಹಾಕಿದ್ರಲ್ಲ CETದು, ಅದನ್ನು ಮತ್ತೆ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಹಾಗೇನೋ ಒಂದು ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳೋಕ್ಕೆ ಅಂತ ಮತ್ತೆ ಒಂದು ಲಾಗಿನ್ ಯಾವುದು KCETಯ ಲಾಗಿನ್ ಪೇಜನ್ನು ಓಪನ್ ಮಾಡಿದ್ದಾರೆ. ಸೊ ಅದರಲ್ಲಿ ಹೋಗಿ ನೀವು ಒಂದು ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಮಾಡ್ಕೊಳ್ಳೋದಾಗಿರ್ಬೋದು, ಯಾವುದೇ ಥರ ರಿಸರ್ವೇಷನ್ ಆ್ಯಡ್ ಮಾಡೋದು, ಚೇಂಜಸ್ ಮಾಡೋವಂಥದ್ದಾಗಿದೆ. ಸೊ ಅದು ಯಾವ ಥರ ಅಂತ ತೋರಿಸಿ ನೋಡಿ ಫ್ರೆಂಡ್ಸ್, ನೋಡ್ಕೊಂಬಿಡಿ. ಇದರಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ 3 ಲೈನ್ಸ್ ಇದೆಲ್ಲ, ಈ 3 ಲೈನ್ ಕ್ಲಿಕ್ ಮಾಡಿ. ಹಾಗೆಯೇ ಇಲ್ಲಿ ಪ್ರವೇಶ ಅಂತ ಇದೆಯಲ್ಲ, ಪ್ರವೇಶ ಕ್ಲಿಕ್ ಮಾಡಿ. UGCET ಅಂತ ಓಕೆ ಮಾಡಿ. UGCET ನಂತರ ಮೊದಲು ಇಲ್ಲಿ ಸ್ಪೋರ್ಟ್ ರ್ಯಾಂಕ್ ಲಿಂಕ್ ಅಂತ ಇದೆಯಲ್ಲ ಅಡಿಷನಲ್, ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಒಂದು CET ನಂಬರು ಹಾಗೆ ನಿಮ್ಮ ಡೇಟ್ ಆಫ್ ಬರ್ತ್ ಓಕೆ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮ ಒಂದು CET ರ್ಯಾಂಕ್ ಏನಿರುತ್ತಲ್ಲ ತೋರಿಸುತ್ತೆ. ಸೊ ಇದು ನೋಡಿ ನೀವು ತಿಳ್ಕೊಬೋದು ನಿಮ್ಮ ಒಂದು CET ರ್ಯಾಂಕ್ ಯಾವ ಥರ ಬಂದಿದೆ ಅನ್ನೋದು. ಸೊ ಹಾಗೆ ಹಿಂದಕ್ಕೆ ಬನ್ನಿ ಫ್ರೆಂಡ್ಸ್, ಆನ್ಲೈನ್ ಅಭ್ಯರ್ಥಿ ಕುಂದುಕೊರತೆ ಪೋರ್ಟಲ್ ಲಿಂಕ್. ಸೊ ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರು, ಪಾಸ್ವರ್ಡು, ನೀವು ಒಂದು ಆನ್ಲೈನ್ ಅಪ್ಲಿಕೇಶನ್ ಹಾಕೋ ಮುಂದೆ ಒಂದು ಪಾಸ್ವರ್ಡ್ ಕೊಟ್ಟಿರ್ತಾರೆ, ಅದು ನೀವು ಫೋಟೋ ಹೊಡ್ಕೊಂಡಿರ್ತೀರಿ ನೋಡಿ ಫ್ರೆಂಡ್ಸ್. ಆ ಪಾಸ್ವರ್ಡನ್ನು ಕ್ಲಿಕ್ ಮಾಡಿ. ಹಾಗೆಯೇ ಕ್ಯಾಪ್ಚರ್ ಇಲ್ಲಿ ಇದೆಯಲ್ಲ ZMBWW ಅಂತಿದೆಯಲ್ಲ, ಇದನ್ನು ಆಸ್ ಇಟ್ ಈಸ್ ಒಂದು ಆಲ್ಫಾಬೆಟ್ಸಲ್ಲಿ ಒಂದು ಸ್ಮಾಲ್ ಲೆಟರ್ ಆಸ್ ಇಟ್ ಈಸ್ ಇದು ಮಾಡಿದರೆ ನಿಮ್ಮ ಒಂದು ಓಪನ್ ಆಗುತ್ತೆ ನಿಮ್ಮ ಲಾಗಿನ್ ಪೇಜು. ಸೊ ಅದರಲ್ಲಿ ನೀವು ಏನೇ ಒಂದು ತಪ್ಪುಗಳಿದ್ದರೂ ಆ್ಯಡ್ ಮಾಡೋದು, ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಮಾಡ್ಕೊಳ್ಳೋದು, ಹಾಗೆಯೇ ಕನ್ನಡ ಮೀಡಿಯಮು, ರೂರಲು, HK ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿ ಮತ್ತೆ ನೀವು ಒಂದು ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ನ ಡೌನ್ಲೋಡ್ ಮಾಡ್ಕೋಬೇಕಾಗಿದೆ ಫ್ರೆಂಡ್ಸ್. ನೋಡಿ ಸೇಮ್ ಇದೇ ಥರ ಇರುತ್ತೆ. ಇದನ್ನು ಓಪನ್ ಮಾಡ್ಬೋದು. ಮುಂದಿನ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.